ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ ಎಚ್ಎಂಪಿ ವೈರಸ್. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಎಚ್ಎಂಪಿವಿ ಅಲರ್ಟ್. ಐಎಲ್ಐ ಸಾರಿ ಕೇಸ್ಗಳ ಬಗ್ಗೆ ವರದಿ ತಯಾರಿಸಿ ಔಷಧಗಳನ್ನು ಸಿದ್ಧವಾಗಿರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲ ವರದಿ ಕೇಸ್ ಹಿಸ್ಟ್ರಿಗಳ ಸಂಪೂರ್ಣ ದಾಖಲೆಯನ್ನ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಬರುವ ಆಸ್ಪತ್ರೆಗಳಿಗೆ ಈ ರೀತಿ ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ ಎಚ್ಎಂಪಿ ವೈರಸ್ ತಗುಲಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಎಚ್ಎಂಪಿವಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಐಎಲ್ಐ ಸಾರಿ ಕೇಸ್ಗಳ ಬಗ್ಗೆ ವರದಿಯನ್ನ ತಯಾರಿಸಿ ಔಷಧಗಳನ್ನ ಸಿದ್ಧವಾಗಿರಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಔಷಧಗಳನ್ನ ಸಿದ್ಧವಾಗಿಟ್ಕೊಳ್ಳಿ ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲ ವರದಿ ಕೇಸ್ ಹಿಸ್ಟ್ರಿಗಳ ಸಂಪೂರ್ಣ ದಾಖಲೆಯನ್ನ ಇಟ್ಕೊಳ್ಳಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಬರುವ ಆಸ್ಪತ್ರೆಗಳಿಗೆ ಇಂಥದ್ದೊಂದು ಗೈಡ್ಲೈನ್ಸ್ ಅನ್ನ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಸದ್ಯ ಇಬ್ಬರು ಮಕ್ಕಳಿಗೆ ಎಚ್ಎಂಪಿ ವೈರಸ್ ತಗುಲಿದೆ. ಹೀಗಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಎಚ್ಎಂಪಿವಿ ಕುರಿತಾಗಿ ಕೆಲವೊಂದಿಷ್ಟು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆಸ್ಪತ್ರೆಗಳಿಗೆ ಔಷಧಗಳನ್ನ ಸಿದ್ಧವಾಗಿರಿಸುವಂತೆ ಸೂಚಿಸಿದ್ದಾರೆ. ಎಲ್ಲ ವರದಿ ಕೇಸ್ ಹಿಸ್ಟ್ರಿಗಳ ಸಂಪೂರ್ಣ ದಾಖಲೆಯನ್ನ ಇಟ್ಕೊಳ್ಳಿ ಅಂತ ಸಹ ಸಲಹೆಯನ್ನ ನೀಡಿದ್ದಾರೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯಡಿ ಬರುವಂತಹ ಆಸ್ಪತ್ರೆಗಳಿಗೆ ಸೂಚನೆಯನ್ನ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಇಬ್ಬರು ಮಕ್ಕಳಿಗೆ ಎಚ್ಎಂಪಿ ವೈರಸ್ ತಗುಲಿದೆ. 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗುವಿನಲ್ಲಿ ಎಚ್ಎಂಪಿ ವೈರಸ್ ಕಾಣಿಸಿಕೊಂಡಿದೆ. ಹೀಗಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಎಚ್ಎಂಪಿವಿ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಐಎಲ್ಐ ಸಾರಿ ಕೇಸ್ಗಳ ಬಗ್ಗೆ ವರದಿಯನ್ನ ತಯಾರಿಸಿ ಅಂತ ಹೇಳಿದ್ದಾರೆ. ಸದ್ಯ ಎಚ್ಎಂಪಿ ವೈರಸ್ಗೆ ಸರ್ಕಾರ ಅಲರ್ಟ್ ಆಗಿದೆ. ಎಚ್ಎಂಪಿ ವೈರಸ್ ಲಕ್ಷಣ ಇದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಬೇಡಿ, ಸಾರ್ವಜನಿಕ ಸ್ಥಳದಲ್ಲಿ ಉಗುಳಬೇಡಿ, ಸಾರ್ವಜನಿಕ ಸ್ಥಳದಲ್ಲಿ ಮಾಸ್ಕ್ ಅನ್ನ ಧರಿಸಿ ಸೋಂಕಿತರೊಂದಿಗೆ ಅಂತರವನ್ನ ಕಾಪಾಡಿಕೊಳ್ಳಿ. ಪದೇ ಪದೇ ಕಣ್ಣು, ಬಾಯಿ, ಮೂಗನ್ನ ಮುಟ್ಕೊಳ್ಬೇಡಿ. ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಸಾರ್ವಜನಿಕರಿಗೆ ಸಲಹೆಯನ್ನ ನೀಡಲಾಗಿದೆ. ಎಚ್ಎಂಪಿ ವೈರಸ್ ಲಕ್ಷಣ ಇದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಬೇಡಿ ಅಂತ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಸಲಹೆಯನ್ನ ಕೊಡಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಉಗುಳ್ಬೇಡಿ ಅಂತಾನು ತಿಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಸಂಪರ್ಕದಲ್ಲಿದ್ದಾರೆ. ಲೋಕೇಶ್, ಈಗ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಆಸ್ಪತ್ರೆಗಳಿಗೆ. ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ? ಏನಾದರೂ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಸಹ ಈಗಲಿಂದಾನೇ ಏನಾದರೂ ಮಾಡ್ಕೊಳ್ತಿದ್ದಾರಾ? ಈಗಾಗಲೇ ವೈರಸ್ನ ಭೀತಿ ಹೆಚ್ಚಾಗ್ತಾ ಹಿನ್ನೆಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತೆ ಆರೋಗ್ಯ ಶಿಕ್ಷಣ ಇಲಾಖೆಯವರು ಒಂದು ಸಭೆಯನ್ನ ಮಾಡಿದ್ರೆ ಅದರಲ್ಲಿ ಪ್ರಮುಖವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂತ ಆಸ್ಪತ್ರೆಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎನ್ನುವಂತ ದೃಷ್ಟಿಯಿಂದಾಗಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಬಿಡುಗಡೆ ಮಾಡಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆಸ್ಪತ್ರೆಗೆ ಬರ್ತಕ್ಕಂತ ಹೈರಿಸ್ಕ್ ವ್ಯಕ್ತಿಗಳ ಮೇಲೆ ನಿಗಾವನ್ನು ಇಡುವಂತದ್ದು, ಜೊತೆಗೆ ಸ್ವಚ್ಛತೆಯನ್ನ ಕಾಪಾಡುವಂತದ್ದು. ಇದಷ್ಟೇ ಅಲ್ಲದೇನೆ ಬರುವಂತ ರೋಗಿಗಳಿಗೆ ಅವರ ಏನು ಟ್ರೀಟ್ಮೆಂಟ್ ಅನ್ನು ಕೊಡ್ತಕ್ಕಂತ ರೋಗಿಗಳು ಹೈರಿಸ್ಕ್ ಇದ್ರೆ ಅಂತವರ ಮೇಲೆ ಹೆಚ್ಚು ನಿಗಾವನ್ನು ಇಡಿಸಿ ಒಂದಷ್ಟು ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ರವಾನೆ ಮಾಡುವಂತದ್ದನ್ನು ಕೂಡ ಮಾಡ್ತಾ ಇರೋದು. ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವಂತದ್ದು ಆಗಬಾರದು. ಮತ್ತೆ ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಬೇಕಾಗತ್ತೆ. ಮಾಸ್ಕ್ ಅನ್ನ ಕಡ್ಡಾಯ ಅಲ್ಲದಿದ್ರು ಕೂಡ ಜಾಗೃತಿಗೋಸ್ಕರ ಮಾಸ್ಕ್ ಅನ್ನ ಹಾಕೊಳ್ಬೇಕಾಗುತ್ತೆ. ಈ ರೀತಿಯಾದಂತ ನಿಯಮಾವಳಿಗಳನ್ನ ವ್ಯಾಪ್ತಿ ಅಂದ್ರೆ ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿ ಆಸ್ಪತ್ರೆಗಳಲ್ಲಿ ಅನುಸರಿಸಬೇಕು ಎನ್ನುವಂಥದ್ದನ್ನ ಪ್ರಮುಖವಾಗಿರುವಂತದ್ದು. 2 ಕೇಸ್ ಪತ್ತೆಯಾದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತ ನಿಯಮಾವಳಿಗಳನ್ನ ಜಾರಿ ಮಾಡ್ಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಈಗಾಗ್ಲೇ ಈ ಒಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂತ ಆಸ್ಪತ್ರೆಗಳಲ್ಲಿ ಹೆಚ್ಚು ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂತ ಮಕ್ಕಳು ಇರ್ತಾರೆ. ಆ ಮಕ್ಕಳು ಕೂಡ ಹೈರಿಸ್ಕ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದಾಗಿ ಮಕ್ಕಳಿಗೆ ಹೆಚ್ಚು ಸೋಂಕು ತಗುಲುತ್ತೆ ಅನ್ನೋ ಆತಂಕ ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಅವರ ಮೇಲೆ ಕೂಡ ಹೆಚ್ಚು ನಿಗಮನ ಇಡೋದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಗ್ಲೇ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದು ಕಾರ್ಯಪ್ರವೃತ್ತ ಮಾಡ್ಲಿಕ್ಕೆ ಈಗ ಮುಂದಾಗ್ತಾ ಇರುವಂತದ್ದು. ಧನ್ಯವಾದ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.